ನಮಸ್ತೆ. ನನ್ನ ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾರೆ. ಪಾಂಡವರಿಗೂ ಕೌರವರಿಗೂ ಜೂಜಾಟ ನಡೆಯುತ್ತಲ್ಲ, ಆ ಜೂಜಾಟದಲ್ಲಿ ಪಾಂಡವರಿಗೆ ಸೋಲಾಗುತ್ತೆ. ಸೋಲಾದ ನಂತರ ಖರಾರಿನ ಪ್ರಕಾರ ಪಾಂಡವರು ವನವಾಸಕ್ಕೆ ಹೋಗಬೇಕಾಗುತ್ತೆ. ವನವಾಸಕ್ಕೆ ಅವರು ಹೋಗಿದ್ದಾರೆ. ಕೃಷ್ಣ ವಿಚಾರ ಮಾಡ್ತಾನೆ, ಪಾಂಡವರು ವನವಾಸದಲ್ಲಿ ಯಾವ ರೀತಿ ಜೀವನ ಸಾಗಿಸ್ತಾ ಇದ್ದಾರೆ ಒಂದು ಸಲ ನೋಡಬೇಕು ಅಂಥೇಳಿ ಕೃಷ್ಣ ಅವರಿದ್ದ ಜಾಗಕ್ಕೆ ಹೋಗ್ತಾನೆ. ಅರಣ್ಯ ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲೇ ಹೋದ ನಂತರ ದ್ರೌಪದಿಗೆ ಹೇಳ್ತಾನೆ, ನನಗೆ ಸ್ನಾನ ಮಾಡಬೇಕು, ನೀರು ಕಾಸು ಕೊಡಬೇಕು, ಬಿಸಿ ನೀರು ಬೇಕು ಅಂತ. ಆಯಿತು, ದ್ರೌಪದಿ ಒಂದು ಬೋಗಾಣೆ ಒಳಗೆ ನೀರು ತಗೊಂಡ್ಬಿಟ್ಟು ಒಲೆ ಮೇಲೆ ಇಡ್ತಾಳೆ. ಎಲ್ಲ ಉರಿಗಿರಿ ಬೆಂಕಿಯೆಲ್ಲ ಹಚ್ತಾಳೆ. ಸ್ವಲ್ಪ ಹೊತ್ತು ಬಿಟ್ಟು ನೀರು ಕಾದಿದೆಯಾ ಅಂತ ನೋಡಬೇಕಂತ ನೀರೊಳಗೆ ಕೈ ಇಟ್ಟು ನೋಡ್ತಾಳೆ. ಕಾದಿಲ್ಲ, ನೀರು ಹಾಗೆ ಇದೆ, ತಣ್ಣಗೆ ಇದೆ. ಮತ್ತೆ ಸ್ವಲ್ಪ ಹೊತ್ತು ಬಿಡ್ತಾಳೆ, ಮತ್ತೆ ಕೈ ಇಟ್ಟು ನೋಡ್ತಾಳೆ, ಮತ್ತೆ ತಣ್ಣಗೆ ಇದೆ, ಕಾದಿಲ್ಲ, ಕೆಳಗೆ ಉರಿ ಮಾತ್ರ ಇದೆ. ಪಾಂಡವರಿಗೆ ಹೇಳ್ತಾಳೆ, ಯಾಕೋ ಇದು ಬಿಸಿ ಆಗ್ತಾ ಇಲ್ವಲ್ಲ ಅಂತ. ಹೌದಾ, ಅವರು ಅದರಲ್ಲಿ ಕೈ ಇಟ್ಟು ನೋಡ್ತಾರೆ, ಅವರು ಬಿಸಿ ಆಗಿರಂಗಿಲ್ಲ. ಆವಾಗ ಕೃಷ್ಣನಿಗೆ ಕೇಳ್ತಾರೆ, ಏನಪ್ಪ ಕೃಷ್ಣ ಇದು, ಎಲ್ಲ ಬೆಂಕಿ ಹಾಕಿದ್ದೀವಿ, ಉರಿ ಹೆಚ್ಚಿದ್ದೀವಿ, ಒಲಿಯಲ್ಲಿ ಎಲ್ಲ ಇದೆ, ಆದರೆ ನೀರು ಕಾಯ್ತಾ ಇಲ್ಲ ಅಲ್ಲ, ಏನಿದು ವಿಚಿತ್ರ ಇದು. ಕೃಷ್ಣ ಹೇಳ್ತಾನೆ, ಬೋಗಾಣೆಗೆ ನೀರನ್ನು ಚೆಲ್ಲಿ ಬೇರೆ ನೀರು ಹಾಕಿ ಇಡ್ರಿ, ಆವಾಗ ಕಾಯುತ್ತೆ ಅಂತ. ಹಾಗೆ ಅವರಿಗೆ ಆಶ್ಚರ್ಯ ಆಯಿತು, ಯಾಕೆ ಹಿಂಗೆ ಹೇಳ್ತಾನೆ ಕೃಷ್ಣ, ಈ ರೀತಿ ಯಾಕೆ ಹೇಳ್ತಾನೆ ಇದು ಅಂತ. ಆಯಿತು ಅಂಥೇಳಿ ಅವರು ನೀರು ಚೆಲ್ತಾರೆ. ಚೆಲ್ಲಿದ ನಂತರ ನೋಡ್ತಾರೆ, ಬೋಗಾಣಿಯ ತಳದಲ್ಲಿ ಒಂದು ಕಪ್ಪೆ ಇರುತ್ತೆ. ಆಗ ಕೃಷ್ಣ ಹೇಳ್ತಾನೆ, ಆ ಕಪ್ಪೆ ನನಗೆ ಪ್ರಾರ್ಥನೆ ಮಾಡ್ತಾ ಇತ್ತು, ಸೊ ನನ್ನ ರಕ್ಷಣೆ ಮಾಡು ಅಂಥೇಳಿ. ಅದಕ್ಕೆ ನೀರು ಕಾಯಲಿಲ್ಲ. ಈಗ ಕಪ್ಪೆಯನ್ನು ಹೊರಗೆ ಬಿಟ್ಟ ನಂತರ ನೀರು ಕಾಯುತ್ತೆ. ಓ, ಕೃಷ್ಣ ದೇವರು, ಜಗದ್ರಕ್ಷಕ, ಜಗತ್ತನ್ನೇ ರಕ್ಷಣೆ ಮಾಡ್ತೀವಿ. ಯಾರು ಪ್ರಾರ್ಥನೆ ಮಾಡಿ ತನ್ನ ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊತಾರೋ ಅವರಿಗೆ ಅಭಯ ಹಸ್ತವನ್ನು ಕೊಡ್ತಕ್ಕಂಥ ದೇವರು ಕೃಷ್ಣ ಭಗವಾನ್. ಸೃಷ್ಟಿಯಲ್ಲಿ ನೋಡ್ತೀವಿ ಎಷ್ಟೊಂದು ಪಕ್ಷಿ ಪ್ರಾಣಿಗಳ, ಯಾರು ಅವರಿಗೆ ಅವಕ್ಕೆ ಆಹಾರವನ್ನು ಕೊಡ್ತಾರೆ, ಯಾರು ಅವಕ್ಕೆ ನೀರನ್ನು ಕೊಡ್ತಾರೆ. ಎಷ್ಟೊಂದು ಅರಣ್ಯದಲ್ಲಿ ಗಿಡ ಮರಗಳಿದೆ, ಯಾರು ಅವಕ್ಕೆ ನೀರನ್ನು ಹಾಕ್ತಾರೆ, ಎಲ್ಲ ಹುಲಸಾಗಿ ಬೆಳೆಯುತ್ತೆ. ಎಲ್ಲ ಸೃಷ್ಟಿಯಲ್ಲಿ ಎಲ್ಲ ಜೀವ ಜಂತುಗಳು, ಪ್ರಾಣಿಗಳು, ಪಕ್ಷಿಗಳು ಸುಖವಾಗಿ ಆರಾಮಾಗಿ ಇರುತ್ತೆ. ಅದೆಲ್ಲ ಭಗವಂತನ ಇಚ್ಛೆ, ಭಗವಂತನ ಕೃಪೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ ಮತ್ತು ಸಂಜೆ 6 ರಿಂದ 7, ಸಂಜೆ 6 ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ನಮ್ಮದೇ ಯೂಟ್ಯೂಬ್ ಚಾನಲ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಬನ್ನಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.